Hello, my dear students and my learner friends. We have discussing about the reliability, its definition, its main important features, examples, and also the types of different types of the reliability in my last virtual period. ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ಒಂದು ಮಿಥ್ಯ ವರ್ಗ ಕೋಣೆಯಲ್ಲಿ ನಾವು ಮುಖ್ಯವಾಗಿ ರಿಲಯಬಿಲಿಟಿ ಅಂದ್ರೆ ವಿಶ್ವಸನೀಯತೆಗೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯಾಖ್ಯಾನ, ಅದರ ಅರ್ಥ, ಜೊತೆಗೆ ಅಲ್ಲಿ ಕಂಡು ಬರ್ತಿರ್ತಕ್ಕಂತಹ ಉದಾಹರಣೆಗಳು, ಆಮೇಲೆ ಹಲವಾರು ವಿಧಾನಗಳು. ಇಲ್ಲಿ ಮುಖ್ಯವಾಗಿ ನಾವು 4 ವಿಧಾನಗಳನ್ನ ನಾವು ವಿಶ್ವಸನೀಯತೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಗಳನ್ನ 4 ವಿಧಗಳನ್ನ ನಾವು ನೋಡಿದೀವಿ. ಟುಡೇ ವಿ ವಿಲ್ ಫೋಕಸ್ ಆನ್ ಮೇನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ what is called as objectivity. ಈ ವಸ್ತುನಿಷ್ಠತೆ ಅಂದ್ರೇನು ಅನ್ನೋದ್ರ ಬಗ್ಗೆ ಮೊದಲು ನೋಡ್ತೀವಿ. ನಂತರದಲ್ಲಿ we will move on to interdependence of validity, reliability and objectivity. ಈ ಒಂದು ಸಮಂಜಸತೆ, ವಿಶ್ವಸನೀಯತೆ ಮತ್ತು ಇವತ್ತು ಕಲಿತಿರ್ತಕ್ಕಂತಹ ವಸ್ತುನಿಷ್ಠತೆ ಇವು ಹೇಗೆ ಒಂದರ ಮೇಲೊಂದು ಅವಲಂಬನೆಗೊಂಡಿವೆ. How these validity, reliability and objective are interdependent on one and another. We will study after learning about the concept objectivity. The objectivity of a good test or evaluation. It is the one of the most important character. ಈ ವಸ್ತುನಿಷ್ಠತೆ ಅನ್ನುವುದು ಒಂದು ಪರೀಕ್ಷಣದ ಉತ್ತಮ ಪರೀಕ್ಷಣ ಅಂತ ಹೇಳ್ತೀವಿ. Always we will say that it is a good test. A good test always exhibit the validity, reliability and the third important aspect, objectivity. ಯಾವುದೇ ಒಂದು ಪರೀಕ್ಷಣೆ ಇದ್ರೆ ಈ 3 ಸಂಗತಿಗಳು ಬಹಳಷ್ಟು ಮುಖ್ಯ ಆಗಿರ್ತವು. ಮೊದಲನೇದು ವ್ಯಾಲಿಡಿಟಿ, ಇದನ್ನ ಯಾವಾಗಲೂ ಕಾಯ್ಕೋಬೇಕು ನಾವು. ಸಮಂಜಸತೆ, ಎರಡನೇದು ವಿಶ್ವಸನೀಯತೆ, ಮೂರನೇದು ವಸ್ತುನಿಷ್ಠತೆ. ಸೊ ಇವು ಖಂಡಿತವಾಗಿಯೂ ಒಂದು ಪರೀಕ್ಷಣದ ಗುಣಲಕ್ಷಣದಲ್ಲಿ ಕಂಡು ಬಂದ್ರೆ ಖಂಡಿತವಾಗಿ ನಾವು ಏನ್ ಹೇಳ್ತೀವಿ ಅಂತಂದ್ರೆ ಆ ಪರೀಕ್ಷಣವು ಒಂದು ಉತ್ತಮವಾದ ಪರೀಕ್ಷಣ ಅಂತ ಹೇಳ್ತೀವಿ. Obviously we will say that a good test, it is say that it is when do you say that good test, it exhibit the quality of validity, reliability and objectivity traits. All these traits, whatever it is given, if it shows and accordingly if it measures, then we can easily say that these are all the points, validity, reliability and objectivity based that good test. ಈ 3 ಅಂಶಗಳನ್ನ ಅದು ಒಳಗೊಂಡಿದ್ದರೆ ಮಾತ್ರ ನಾವೇನಂತ ಹೇಳ್ತೀವಿ, ಅದಕ್ಕೆ ಒಂದು ಉತ್ತಮವಾದ ಪರೀಕ್ಷಣ ಅಂತ ಕರಿತೀವಿ. Let us just capture the meaning of the objectivity of a good test. ವಸ್ತುನಿಷ್ಠತೆ ಅಂದ್ರೇನು ಹಾಗಾದ್ರೆ ಅದರ ಬಗ್ಗೆ ನೋಡೋಣ. Objectivity is an important characteristics of a test. It affects both validity and reliability of test score. ನೋಡಿ, ಈ ಏನಂತ ಹೇಳ್ತೀವಿ ವಸ್ತುನಿಷ್ಠತೆ, ಇದು ಒಂದು ಪ್ರಮುಖ ಗುಣವಾಗಿದ್ದು ಸಮಂಜಸತೆ ಮತ್ತು ವಿಶ್ವಸನೀಯತೆಯ ಪರೀಕ್ಷಣಗಳ ಈ 2 ಪರೀಕ್ಷಣಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತದೆ. ಅಂದ್ರೆ ಅಂತರ್ ಸಂಬಂಧವನ್ನು ಹೊಂದಿದೆ ಅಂತ ಅರ್ಥ ಆಯ್ತು. Objectivity of a measuring instrument means the degree to which different persons scoring the answer receipts arise of the same at the same result. Arise of at the same result. ಒಂದು ಅಳತೆ ಮಾಡತಕ್ಕಂತಹ ಸಾಧನದ ವಸ್ತುನಿಷ್ಠತೆ ಅಳೆಯಬೇಕಾಯ್ತಪ್ಪ ಅಂತಂದ್ರೆ ಅದರ ಅರ್ಥ ಏನು ಅಂತಂದ್ರೆ ಅದನ್ನು ಬೇರೆ ಬೇರೆ ವ್ಯಕ್ತಿಗಳಿಗೆ ನೀಡಿದಾಗ್ಯೂ ಕೂಡ ಆ ಉತ್ತರದ ಫಲಿತಾಂಶಗಳು ಅಥವಾ ಆ ಒಂದು ಮೌಲ್ಯಮಾಪನದ ಅಂಕಗಳು ಒಂದೇ ರೀತಿಯ ಫಲಿತಾಂಶದ ಅಂಕಗಳನ್ನು ನೀಡಿದರೆ ಆ ಪರೀಕ್ಷಣವನ್ನ ವಸ್ತುನಿಷ್ಠ ಪರೀಕ್ಷಣ ಅಂತ ಕರಿತೀವಿ. So take for example any kind of the answer script of your annual examination or half yearly examination or semester examination or your own examination or the test.
ಒಂದು ವಾರ್ಷಿಕ ಪರೀಕ್ಷೆ ಅಥವಾ ಒಂದು ಅರ್ಧ ವಾರ್ಷಿಕ ಪರೀಕ್ಷೆ, ಸೆಮಿಸ್ಟರ್ ಪರೀಕ್ಷೆ ನೀವೇ ರಚನೆ ಮಾಡಿರ್ತಕ್ಕಂಥ ಒಂದು ಯೂನಿಟ್ ಟೆಸ್ಟ್ ಅನ್ನ ತೆಗೆದುಕೊಳ್ಳಿ. ಓಕೆ, ಒಬ್ಬ ಮೌಲ್ಯಮಾಪಕರಿಗೆ ಕೊಡಿ. Let them evaluate it and give their own score and give it the same answer script to some other second person, second evaluator and to the third evaluator. If we get the same scoring with respect to first evaluator, second evaluator, third assessor, then we can say that that test exhibits the objectivity. ಅರ್ಥ ಆಯ್ತಾ? ಮೊದಲನೇ ಮೌಲ್ಯಮಾಪಕರಿಗೆ, ಎರಡನೇ ಮೌಲ್ಯಮಾಪಕರಿಗೆ, ಮೂರನೇ ಮೌಲ್ಯಮಾಪಕರಿಗೆ ಕೊಟ್ಟ ನಂತರವೂ ಕೂಡ ಅದರಲ್ಲಿ ವ್ಯತ್ಯಾಸಗಳು ಬಹಳ ಇರುವುದಿಲ್ಲ. ಹೌದಾ? ಅತಿ ಹೆಚ್ಚು ಏನಾಗಿರ್ತಾವು ಅಂಕಗಳು ಬಂದಿತ್ತಪ್ಪ ಅಂದ್ರೆ, ಅಥವಾ ಅದೇ ಅಂಕಗಳು ಬಂದಿತ್ತಪ್ಪ ಅಂದ್ರೆ ಅದು ವಸ್ತುನಿಷ್ಠತೆ ಹೊಂದಿದಂತಹ ಪರೀಕ್ಷಣ ಆಗಿರ್ತೈತಿ. ಓಕೆ, ಸೊ ನೌ ಮೂವ್ ಆನ್ ಟು ದ ಫ್ಯೂ ಮೋರ್ ಪಾಯಿಂಟ್ಸ್. ನಾವ್ ವಾಟ್ ಅಕಾರ್ಡಿಂಗ್ ಟು ದ C.V. Good he says. C.V. Good in the year 1973 defined objectivity in a testing is the extent to which the instrument is free from personal error, that is personal bias, that is subjectivity on the part of the scorer. He gives it in a different way. What in different way? Any instrument, measurable instrument or assessment instrument or evaluation instrument, should be always free from personal error. Personal error means sometimes the teacher is going to evaluating that particular answer script or answer. He should not come out with his own answer, his own scoring. Suppose sometimes the very brilliant teacher, he is unable to write the things. He knows that it is that particular student answer script. So that time he will loosely give this score to him. Instead of making whatever the points that has to be considered, he should not supposed to consider it. ಏನು ಯಾವ ವಿಷಯಗಳಿಗೆ ಅಂಕ ಕೊಡಬೇಕೋ ಆ ಅಂಕಗಳಿಗೆ ಕೊಡದೆ ಒಬ್ಬ ಜಾಣ ವಿದ್ಯಾರ್ಥಿ ಅಂತ ತಿಳ್ಕೊಂಡ್ ಬಿಟ್ಟಿರ್ತಾನಲ್ಲ, ಅವಾಗ ಏನ್ ಮಾಡ್ಬಿಡ್ತಾರ ಅವರು, ಬೇಕಾಬಿಟ್ಟಿಯಾಗಿ ಅಥವಾ ಯಾವುದೇ ಮಾನದಂಡಗಳನ್ನು ಅನುಸರಿಸದೆ ಅಥವಾ ಉತ್ತರಗಳ ಅಂಶಗಳನ್ನ ಪರಿಗಣಿಸದೆ ಅಂಕಗಳನ್ನು ಕೊಟ್ಟು ಬಿಡ್ತಾರಲ್ಲ, ಅವಾಗ ಏನಾಗ್ಬಿಡ್ತೈತಿ ಅದು ವಸ್ತುನಿಷ್ಠತೆ ಹೋಗ್ಬಿಡ್ತೈತಿ. So that time the personal error will be occurring, that is erroneous test. ಇಲ್ಲಿ ಪಕ್ಷಪಾತದಿಂದ ಕೂಡಿರ್ತದೆ, ವ್ಯಕ್ತಿಗತವಾಗಿರ್ತಕ್ಕಂತಹ ಪ್ರಿಜುಡಿಸ್ ಅಂತ ಏನ್ ಹೇಳ್ತೀವಲ್ಲ, ಅದು ಆ ವ್ಯಕ್ತಿಯ ಬಗ್ಗೆ ಇರ್ತಕ್ಕಂಥ ಒಳ್ಳೆ ಭಾವನೆ ಇರ್ಬೋದು, ಅದು ಕೆಟ್ಟ ಭಾವನೆನೂ ಇರ್ಬೋದು. ಕೆಲವೊಮ್ಮೆ ಮಾರ್ಕ್ಸ್ ಗಳನ್ನ ಪರ್ಪೋಸ್ಲಿ ಕಡಿತಿರ್ತೀರಿ. Sometimes you are going to deducting marks because that student is not at all liking you. ನಿಮ್ಮನ್ನ ಲೈಕ್ ಮಾಡ್ತಿರೋದಿಲ್ಲಲ್ಲ, ಅದಕ್ಕೆ ಆ ತರ ಏನಾಗ್ತಾ ಹೋಗ್ತೈತಿ, ಅದಕ್ಕೆ ನೀವು ಗಮನದಲ್ಲಿ ಇಟ್ಕೋಬೇಕಾಗ್ತೈತಿ. ನಿರ್ಮಲಾ ಜಂಗಿ, ಪ್ಲೀಸ್ ಸ್ವಿಚ್ ಆಫ್ ಯುವರ್ ಮೈಕ್. ಓಕೆ, ಸೊ ಇವುಗಳನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ದಟ್ ಈಸ್ ಸಬ್ಜೆಕ್ಟಿವಿಟಿ ಆನ್ ದಿ ಪಾರ್ಟ್ ಆಫ್ ಸ್ಕೋರರ್. ಈ ಒಂದು ಅಂಕ ನೀಡುವ ವ್ಯಕ್ತಿಯ ಕಡೆಯಿಂದ ಉಂಟಾಗುವಂತಹ ಒಂದು ವ್ಯಕ್ತಿ ನಿಷ್ಠೆ ಅಂತ ಹೇಳ್ತೀವಿ, ಸಬ್ಜೆಕ್ಟಿವಿಟಿ. ಆ ವ್ಯಕ್ತಿಯ ಪ್ರಭಾವ ಆ ಅಂಕದ ಮೇಲೆ, ಆ ಅಂಶದ ಮೇಲೆ, ಅಂಕ ನೀಡುವಿಕೆಯ ಮೇಲೆ, ಆ ಅಂಕದ ಮೇಲೆ ಪ್ರಭಾವ ಬೀರಬಾರ್ದು. ಹೌದಾ? ನೀ ಇವ್ಯಾಲ್ಯುವೇಟರ್ ಆಗಿದ್ಯಾ, ಮೌಲ್ಯಮಾಪರ ಆಗಿದ್ಯಾ, ಹಾಗಾದ್ರೆ ಏನು ಉತ್ತರಗಳನ್ನ ಬರಿಬೇಕು, ಆ ಉತ್ತರಗಳನ್ನ ವಿದ್ಯಾರ್ಥಿ ಬರೆದಿದ್ದಾನೆಯೋ ಇಲ್ವೋ ಅದಕ್ಕೆ ತಕ್ಕಂತೆ ಅಂಕಗಳನ್ನ ಕೊಡಬೇಕು, ಹೊರತು ನಿಮ್ಮ ವೈಯಕ್ತಿಕ ಪ್ರಭಾವವನ್ನ ಅದರ ಮೇಲೆ ತರಬಾರದು. ಹೌದಾ? ಪೂರ್ವಾಗ್ರಹ ಪೀಡಿತನಾಗಿ ನೀವು ಆ ಉತ್ತರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚೆನ್ನಾಗಿ ಉತ್ತರ ಬರ್ತಿರ್ತಾನೆ, ಪೂರ್ವಾಗ್ರಹ ಪೀಡಿತನಿಗೆ ಅಂಕಗಳನ್ನ ಕಡಿತ ಮಾಡ್ತಾರೆ. ಚೆನ್ನಾಗಿ ಉತ್ತರ ಬರೆಯುವುದಿಲ್ಲ, ಆದ್ರೆ ಅವ್ನು ನಿಮ್ಗೆ ಬೇಕಾದ ವ್ಯಕ್ತಿ ಆಗಿರ್ತಾನೆ, ಅವಾಗ ಅಂಕಗಳನ್ನ ನೀಡ್ತೀರಿ. ಸೊ ಇಂತಹ ಪರೀಕ್ಷೆ ವೈಯಕ್ತಿಕ ಪ್ರಭಾವಗಳಿಂದ ಏನಾಗ್ಬೇಕಾಗ್ತೈತಿ, ಹೊರಗೆ ಬಂದಾಗ ಮಾತ್ರ ಅದು ವ್ಯಕ್ತಿಗೆ ಪ್ರಭಾವದಿಂದ ಹೊರಗೆ ಇರತಕ್ಕಂತ ಪರೀಕ್ಷೆ ಆಗಿರ್ತೈತಿ. ಸೊ ಇಂಥ ಪರೀಕ್ಷೆನ ಏನಂತ ಕರಿತೀವಿ ನಾವು, ವಸ್ತುನಿಷ್ಠ ಪರೀಕ್ಷೆ ಅಂತ ಕರಿತೀವಿ. See here, the purpose is to avoid our bias. ಪೂರ್ವಾಗ ಪೀಡಿತರಾಗಿರ್ತಕ್ಕಂಥ ಅಂಶವನ್ನ ಹೊಡೆದು ಹಾಕ್ತಕ್ಕಂಥದ್ದು. To ensure accurate conclusion or results.
ಒಂದು ನಿಖರವಾಗಿರ್ತಕ್ಕಂಥ ನಿರ್ಣಯ ಅಥವಾ ಫಲಿತಾಂಶಕ್ಕೆ ಬರ್ತಕ್ಕಂಥದ್ದು, ಅದನ್ನು ಖಚಿತಪಡಿಸ್ತಕ್ಕಂಥದ್ದು. ಟು ಎನ್ಶೂರ್ ಔಟ್ಕಮ್ಸ್ ಪ್ಯೂರ್ಲಿ ಬೇಸ್ಡ್ ಆನ್ ಫ್ಯಾಕ್ಟ್ಸ್. ಓಕೆ, ಇಲ್ಲಿ ಬರ್ತಕ್ಕಂತಹ ಫಲಗಳು ಅಥವಾ ಫಲಿತಾಂಶಗಳು ಅವು ನೈಜವಾದ ಸಂಗತಿಗಳ ಆಧಾರದ ಮೇಲೆ ಇರಬೇಕು. Then what are the characteristics of the objectivity now here? Okay, it is based on scientific facts rather than one's opinion, on one's opinion. ಇದು ಒಂದು ವೈಜ್ಞಾನಿಕ ತಳಹದಿಯ ಮೇಲೆ, ವೈಜ್ಞಾನಿಕ ತಳಹದಿ ಅಂದ್ರೆ ಏನು? He has to make out answer keys first, rubrics. Understood my point? What to evaluate? Accordingly, he has to give it. He should not have any kind of a prejudice mind, and he should not have any kind of the bias over the answer script or the answer. ಓಕೆ, ಉತ್ತರ ನೀಡಿರ್ತಕ್ಕಂತಹ ವ್ಯಕ್ತಿಗೆ ಸಂಬಂಧಪಟ್ಟಂತ ಪೂರ್ವಾಗ್ರಹ ಪೀಡಿತರಾಗಿ ಅಂಕಗಳನ್ನ ನೀಡಬಾರ್ದು, ಅದು ಪ್ರಭಾವವನ್ನು ಬೀರಬಾರ್ದು. ಅದು ವೈಜ್ಞಾನಿಕ ಅಂಶಗಳ ಮೇಲೆ ಸಂಗತಿಗಳನ್ನ ಯಾವ ರೀತಿ ಮೌಲ್ಯ ಮಾಡ್ಬೇಕು ಅನ್ನುವಂಥದ್ದು ನಿಮ್ಗೆ ಗೊತ್ತೇ ಇರ್ತೈತಿ. ಆ ವೈಜ್ಞಾನಿಕ ತತ್ವಗಳಿಗೆ ಅನುಗುಣವಾಗಿ ನೀವೇನ್ ಮಾಡ್ಬೇಕಾಗ್ತೈತಿ, ಮೌಲ್ಯ ಮಾಡ್ಬೇಕಾಗ್ತೈತಿ. According to the scientific facts and the principles, the evaluator has to undertake the task of the evaluation without prejudice of the mind. Then factual, free from personal bias, as I have already told it. Judgment based on observable phenomena and uninfluenced by emotions or personal prejudice. ಓಕೆ, ನಿರ್ಣಯ ತೆಗೆದುಕೊಳ್ಳುವಿಕೆ ಆ ವ್ಯಕ್ತಿ, ಮೌಲ್ಯಮಾಪಕ ವ್ಯಕ್ತಿ, ಅವನು ಏನು ತಾನನ್ನು ವೀಕ್ಷಣೆ ಮಾಡಿರ್ತಕ್ಕಂತಹ ಒಂದು ವಿದ್ಯಮಾನಗಳಿಗೆ ಅನುಗುಣವಾಗಿ ಯಾವ ರೀತಿ ವಿದ್ಯಮಾನ ಘಟಿಸಿದೆಯೋ ಅದೇ ರೀತಿಯಾಗಿ ಹೇಳ್ಬೇಕು. ಅವನು ಅದೇ ರೀತಿಯಾಗಿ ನೀಡಬೇಕು ತನ್ನ ಅಭಿಪ್ರಾಯವನ್ನ, ನಿರ್ಣಯಕ್ಕೆ ಬರಬೇಕು. ಹೌ ಇಟ್ ಹ್ಯಾಪಂಡ್ ವಿತೌಟ್ ಸಬ್ಜೆಕ್ಟಿವಿಟಿ, ವಿತೌಟ್ ಹಿಸ್ ಓನ್ ಅಟಿಟ್ಯೂಡ್, without his own attitude, without his influences, without his feelings. Those should not influence on that observable phenomena during the judgment, during the allotting of the scores to that answer. So ವ್ಯಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಭಾವನೆಗಳಿಂದ ಹೊರಗಿರ್ಬೇಕದು. ವ್ಯಕ್ತಿಗತವಾಗಿರ್ತಕ್ಕಂಥ ಪೂರ್ವಾಗ್ರಹ ಪೀಡಿತರಾಗಿರ್ತ ಅಂಶಗಳು ಆ ವೀಕ್ಷಣಾ ವಿದ್ಯಮಾನದ ನಿರ್ಣಯ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಕಂಡು ಬರಬಾರದು. ಬೀಯಿಂಗ್ ಅಬ್ಜೆಕ್ಟಿವ್ ಈಸ್ ಟು ಬಿ ಆರ್ ಟು ಡೂ ಸಮಥಿಂಗ್ ದಟ್ ಈಸ್ ನಾಟ್ ಪ್ರೈಮರಿ ಅಬೌಟ್ ಒನ್ ಸೆಲ್ಫ್ ಆರ್ ಅವರ್ ಸೆಲ್ಫ್ ಬಟ್ ಫಾರ್ ದಿ ವರ್ಲ್ಡ್ ಇಟ್ ಸೆಲ್ಫ್. ಅದು ಯಾವಾಗಲೂ ಕೂಡ ಈ ಅಬ್ಜೆಕ್ಟಿವಿಟಿ ಅನ್ನೋದು ಯಾರ ಸಲುವಾಗಿ ಇದೆ ಅಂತಲ್ಲ, ಅದು ಹೌದಾ, ಇನ್ನೊಬ್ಬರ ಸಲುವಾಗಿ ಇರಬಾರ್ದು, ಅದು ನಮ್ಮ ಸಲುವಾಗಿನೂ ಇರಬಾರ್ದು. ಅದು ಏನಾಗಿರ್ಬೇಕಪ್ಪ ಅಂತಂದ್ರ ಅದು ಇಟ್ ಈಸ್ ಫಾರ್ ದಿ ಹೋಲ್ ವರ್ಲ್ಡ್ ಇಟ್ ಸೆಲ್ಫ್. ನಮಗ್ ಸಂಬಂಧಪಟ್ಟದಲ್ಲ. ನನಗೂ ಲಾಭ ಐತಂದ್ರೆ ನಾ ಮಾಡ್ಲಿಕ್ಕೆ ಹೋಗ್ಬಾರ್ದು, ಅಥವಾ ವಿದ್ಯಾರ್ಥಿಗೆ ಲಾಭ ಇದೆ ಅಂದ್ರೆ ಅವನಿಗೂ ಮಾಡ್ಲಿಕ್ಕೆ ಹೋಗ್ಬಾರ್ದು, ಹೌದಾ. ಸೊ ಹೀಗಾಗಿ ಅದು ಏನನ್ನು ಮಾಡ್ಬೇಕಂತ ಹೇಳ್ತಿದ್ಯೋ ಅದರ ಉದ್ದೇಶ ಈ ಒಂದು ವಿಶ್ವಕ್ಕೆ, ಪ್ರಪಂಚಕ್ಕೆ ಅದು ನಮ್ಮ ಒಂದು ಕೊಡುಗೆಯಾಗಿರ್ಬೇಕು. ಓಕೆ, ಬರೀ ಇದಷ್ಟೇ ಅಲ್ಲ, ಸಾಕಷ್ಟು ವಿದ್ಯಮಾನಗಳು ನಡೀತಾ ಇರ್ತಾವ. ಓಕೆ, ಸೈಂಟಿಫಿಕ್ ಫೆನಾಮಿನಾ ದೇ ಆರ್ ಆಕರಿಂಗ್ ಇನ್ ಅವರ್ ಹೋಲ್ ವರ್ಲ್ಡ್, ಹೌದಾ. ಸೂರ್ಯ ಕೇಂದ್ರಿತ ವ್ಯವಸ್ಥೆ, ಹೌದಾ, 14ನೇ ಶತಮಾನದವರೆಗೂ ಕೂಡ ನಾವು ಭೂಮಿ ಕೇಂದ್ರಿತ ವ್ಯವಸ್ಥೆನ ನೋಡ್ತಾ ಇದ್ವಿ. ಭೂಮಿಯೇ ಕೇಂದ್ರವಾಗಿದ್ದುಕೊಂಡು ಉಳಿದ ಗ್ರಹಗಳು, ನಕ್ಷತ್ರಗಳು, ಉಳಿದ ಆಕಾಶಕಾಯಿಗಳು ತಿರುಗ್ತಾ ಇದೆ ಭೂಮಿಯ ಸುತ್ತ ಅಂತೇಳಿ. ಅದು ಸಬ್ಜೆಕ್ಟಿವಿಟಿ ಆಗಿತ್ತು. ಮತ್ತೆ ಅಬ್ಜೆಕ್ಟಿವಿಟಿಗೆ ಬಂದ್ರೆ ಏನಾಯ್ತು, ಸೌರ ಕೇಂದ್ರಿತ ವ್ಯವಸ್ಥೆ ಬಂತು. ಅಂಡರ್ಸ್ಟ್ಯಾಂಡ್? ದಿಸ್ ಶುಡ್ has multi-dimensional viewing. Multi-dimensional viewing means we have to think in a one way and its opposite way, and the range between the opposite and the one way. ಇದು ಯಾಕೆ ಕೊಡಬೇಕು, ಇದು ಯಾಕೆ ಕೊಡಬಾರ್ದು, ಹಂಗಾರೆ ಅದ್ರ ನಡುಕೊಂಡು ಬರ್ತಕ್ಕಂಥ ಅಂಶಗಳು. ಹೀಗೆ ಬೇರೆ ಬೇರೆ ದಿಕ್ಕಿನ ಕಡೆಗೂ ನಾವು ಥಿಂಕ್ ಮಾಡಬೇಕು. We have to view, think over the one aspect. Why we want to give? What are the factors involved in giving our conclusion about the scoring? So why not we have to give? Okay, what to give? Then we have to think in a different direction. It results and data is based on continuous testing, then demonstrated or confirmed by the third party. Okay, it should go with the continuous testing, and it has to demonstrate again and again, and it should be confirmed and take the opinion of the third party as well.
ಈಗ ನಮಗೆ ಟೆಸ್ಟಿಂಗ್ ಬಗ್ಗೆ ಇನ್ನೂ ಹೆಚ್ಚು ನಿಖರತೆ ತರಬೇಕು, ವಸ್ತುನಿಷ್ಠತೆ ತರಬೇಕಪ್ಪ ಅಂದ್ರೆ ಇನ್ನೊಬ್ಬರಿಗೆ ಮೌಲ್ಯಮಾಪನ ಮಾಡ್ಲಿಕ್ಕೆ ಕೊಡಿ. ಟು ಬ್ರಿಂಗ್ ಅ ಮೋರ್ ಅಬ್ಜೆಕ್ಟಿವಿಟಿ ಇನ್ ದಿ ಟೆಸ್ಟ್, you have to go for next evaluator or one more evaluator to get the opinion. ಓಕೆ, ಒಬ್ಬರಿಗಿಂತ ಇಬ್ರು ಶ್ರೇಷ್ಠ ಅಂತಕ್ಕಂಥ ಮಾತು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅಂತ ಹೇಳ್ತೀನಿ. ಓಕೆ, ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಆಸ್ಪೆಕ್ಟ್ಸ್ that involved in that of the what we call as the objective. What are the two aspects of the objectivities according to Grunland and Lin says? ಈ ಗ್ರನ್ಲಂಡ್ ಮತ್ತು ಲಿನ್ ಅವರು 1995ರಲ್ಲಿ ಇನ್ ದ ಇಯರ್ 1995 ವಾಟ್ ದೇ ಸ್ಟೇಟೆಡ್, ಅವ್ರು ಏನ್ ಹೇಳಿದ್ದಾರೆ? ಅಬ್ಜೆಕ್ಟಿವಿಟಿ ಆಫ್ ಎ ಟೆಸ್ಟ್ ರೆಫರ್ಸ್ ಟು ದ ಡಿಗ್ರಿ ಟು ವಿಚ್ ಈಕ್ವಲಿ ಕಾಂಪಿಟೆಂಟ್ ಸ್ಕೋರ್ಸ್ ಒಬ್ಟೇನ್ ದಿ ಸೇಮ್ ರಿಸಲ್ಟ್ಸ್. ಓಕೆ, ವಸ್ತುನಿಷ್ಠ ಪರೀಕ್ಷೆಗೆ ನಾವು ಯಾವುದಕ್ಕೆ ಹೇಳ್ತೀವಿ ಅಂತಂದ್ರೆ ಅದು ಏನನ್ನು ನಿರೂಪಿಸುತ್ತದೆ ಅಂತ ಹೇಳ್ತದೆ, ಅದು ಏನನ್ನು ಪ್ರತಿನಿಧಿಸುತ್ತದೆ ಅಂದರೆ ಅದು ಪಡೆದಿರತಕ್ಕಂತಹ ಒಂದೇ ರೀತಿಯಾಗಿರ್ತಕ್ಕಂಥ ಫಲಿತಾಂಶಗಳ ಅಂಕಗಳು ಸಮವಾದ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತವೆ, ಒಂದೇ ರೀತಿಯಾದ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತವೆ ಅಂದ್ರೆ ಒಂದೇ ರೀತಿ ಅಂಕಗಳ ಹಂಚಿಕೆಯಾಗಿದೆ ಅಂತ ಅರ್ಥ. which equally competent scores will be obtained as a result of the same evaluation or the same evaluation or assessment techniques, different type of the assessment techniques. If we get the same result, then they are equally competent scores. If you obtain the score from one evaluator, second evaluator, third evaluator, if the scores are the same, then we can say that objectivity is that test's objectivity is equally competent. Okay, so a test is considered objective when it makes for elimination of the scorer's personal opinion and biased judgment. ಯಾರು ಈ ಅಂಕಗಳನ್ನ ನೀಡತಕ್ಕಂಥ ವ್ಯಕ್ತಿ ಇರ್ತಾರೆ, ತಮ್ಮ ವ್ಯಕ್ತಿಗತ ಅಭಿಪ್ರಾಯಗಳು ಮತ್ತು ಪೂರ್ವಾಗ್ರಹ ಪೀಡಿತವಾಗಿರ್ತಕ್ಕಂಥ ನಿರ್ಣಯಗಳನ್ನ ಯಾರು ಹೊರಗಿಟ್ಟು ಆ ಒಂದು ಪರೀಕ್ಷಣಕ್ಕೆ ಅಂಕಗಳನ್ನು ನೀಡುತ್ತಾರೆ, ಅದು ಏನಾಗಿದೆ ಅಂತ ಹೇಳ್ತಾರೆ ಅವರು, ವಸ್ತುನಿಷ್ಠ ಪರೀಕ್ಷಣದ ಗುಣವಾಗಿದೆ. ಇನ್ ದಿಸ್ ಕಾಂಟೆಕ್ಸ್ಟ್ ದೇರ್ ಆರ್ ಟೂ ಆಸ್ಪೆಕ್ಟ್ಸ್ ಆಫ್ ದ ಅಬ್ಜೆಕ್ಟಿವಿಟಿ ವಿಚ್ ಶುಡ್ ಬಿ ಕೆಪ್ಟ್ ಇನ್ ಮೈಂಡ್ ವೈಲ್ ಕನ್ಸ್ಟ್ರಕ್ಟಿಂಗ್ ದ ಟೆಸ್ಟ್. ಈ ಸಂದರ್ಭದಲ್ಲಿ ನಾವು ಒಂದು ಉತ್ತಮವಾಗಿರ್ತಕ್ಕಂಥ ವಸ್ತುನಿಷ್ಠ ಪರೀಕ್ಷೆಯನ್ನ ನಾವು ತಯಾರು ಮಾಡಬೇಕಂದ್ರೆ 2 ಅಂಕಗಳನ್ನ, ಹೌದಾ, ಆ ಪರೀಕ್ಷಣವು ವಸ್ತುನಿಷ್ಠವಾಗಿದೆ ಅಂತ ಹೇಳ್ಬೇಕಾಯ್ತು ಅಂದ್ರೆ 2 ಸಂಗತಿಗಳನ್ನ ನಾವು, ವಿಷಯಗಳನ್ನ, ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು. 2 ಆಸ್ಪೆಕ್ಟ್. ಓಕೆ, ವಸ್ತುನಿಷ್ಠ ತರಗತಿಯ ಮೇಲೆ ನಿರ್ವಹಿಸ್ಬೇಕಾಯ್ತಪ್ಪ ಅಂದ್ರೆ ವಸ್ತುನಿಷ್ಠತೆಯನ್ನು ತರಬೇಕಾಯ್ತಂದ್ರೆ ಈ 2 ಸಂಗತಿಗಳು ಬಹಳಷ್ಟು ಪ್ರಭಾವವನ್ನು ಬೀರುತ್ತವೆ. ದ ಫಸ್ಟ್ ಒನ್ ಈಸ್ ಅಬ್ಜೆಕ್ಟಿವಿಟಿ ಇನ್ ಸ್ಕೋರಿಂಗ್. ಓಕೆ, ಅಂಕ ನೀಡುವಿಕೆಯಲ್ಲಿ ವಸ್ತುನಿಷ್ಠತೆ. ಫಸ್ಟ್ ಒನ್, ಅಂಕ ನೀಡುವಿಕೆಯಲ್ಲಿ ವಸ್ತುನಿಷ್ಠತೆ. ನೀವು ಅಂಕಗಳನ್ನು ನೀಡ್ತಾ ಹೋಗ್ತಿರ್ತೀರಿ. ಓಕೆ, ವೆನ್ ಎವರ್ ಯು ಆರ್ ಎವ್ಯಾಲ್ಯೂಯೇಟಿಂಗ್ ಫಾರ್ ಎ ಪರ್ಟಿಕ್ಯುಲರ್ ಕ್ವಶನ್ಸ್ ಆರ್ ಪರ್ಟಿಕ್ಯುಲರ್ ಆನ್ಸರ್ ಸ್ಕ್ರಿಪ್ಟ್, ಉತ್ತರ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಉತ್ತರಗಳಿಗೆ ಅಂಕಗಳನ್ನು ನೀಡ್ತಾ ಹೋಗ್ತಿರ್ತೀವಿ. Then second one, objectivity in interpretation of the test items by the testee. Okay, ಯಾರು ಆ ಒಂದು ಪರೀಕ್ಷಣವನ್ನ ಅಂಕ ನೀಡಿಕೆಯನ್ನ ಮಾಡ್ತಾ ಇರ್ತಾರೋ ಅದರ ಅರ್ಥ ನೀಡುವಿಕೆ. ಓಕೆ, objectivity in interpretation of the test items by the testee. ಪರೀಕ್ಷಿಸಲ್ಪಡುವವರಿಂದ ಪ್ರಶ್ನೆ ಪತ್ರಿಕೆಗಳ ಅರ್ಥ ವಿವರಣೆಯ ವಸ್ತುನಿಷ್ಠತೆ. ಐ ವಿಲ್ ರಿಪೀಟ್ ಒನ್ಸ್ ಅಗೇನ್ ಇನ್ ಕನ್ನಡ. ಪರೀಕ್ಷಿಸಲ್ಪಡುವವರಿಂದ ಅಂದ್ರೆ ಯಾರು ಪರೀಕ್ಷೆ ಮಾಡ್ತಿರ್ತಾರೆ, ಹೌದಾ, ಪರೀಕ್ಷಿಸಲ್ಪಡುವವರಿಂದ ಓಕೆ ಆಯಾ ಪರೀಕ್ಷೆಯ ಪ್ರಶ್ನಾಂಶಗಳ ಅರ್ಥ ನೀಡುವಿಕೆಯ ವಸ್ತುನಿಷ್ಠತೆ. ಪ್ರಶ್ನಾಂಶಗಳ ಅರ್ಥ ನೀಡುವಿಕೆಯ ವಸ್ತುನಿಷ್ಠತೆ. ಇದು ಯಾರಿಂದ ಆಗ್ತೈತಿ?
ಆ ಪರೀಕ್ಷೆನ ಯಾರು ಕೈಗೊಳ್ತಾ ಇರ್ತಾರೆ, ಹೌದಾ, ಮೌಲ್ಯಮಾಪನವನ್ನು ಯಾರು ಮಾಡ್ತಾ ಇರ್ತಾರೆ, ಅವರಿಗೆ ಸಂಬಂಧಪಟ್ಟಂತ ಈ ಅಂಶಗಳು ಪ್ರಭಾವವನ್ನ ಬೀರುತ್ತೆ. ಮೊದಲನೇದಾಗಿ ನೋಡೋಣ, ಅಬ್ಜೆಕ್ಟಿವಿಟಿ ಆಫ್ ಎ ಸ್ಕೋರಿಂಗ್. Objectivity of a scoring means same person or different person scoring the test at any time arrives at the same result without any chance of error. Okay, the objective of score means same person or different person. The same person can be undertake the task of assigning the scores or score judgment, or he can take the second time evaluation or examination evaluation third time, or else he can give it to some other person soon after his own evaluation. ತಾನು ಮಾಡಿದ ನಂತರ ಮೌಲ್ಯಮಾಪನದ ಅಂಕಗಳನ್ನು ನೀಡಿದ ನಂತರ ಇನ್ನೊಬ್ಬರಿಗೆ ಕೊಡಬಹುದು. ಓಕೆ, so then the test at any time arrives the same result without any chance of error. ಅಂತಹ ಒಂದು ಪರೀಕ್ಷಣದ ಫಲಿತಾಂಶವು ಯಾವುದೇ ರೀತಿಯಾಗಿರ್ತಕ್ಕಂತಹ ದೋಷ ಉಂಟಾಗುವಿಕೆಯನ್ನು ಹೊಂದಿರಬಾರದು. ವಿತೌಟ್ ಮೇ ಚಾನ್ಸ್ ಎರರ್. ಹೌದಾ, ಯಾವ ದೋಷ ಉಂಟಾಗುವಿಕೆಯಿಂದ ಮುಕ್ತವಾಗಿರ್ತಕ್ಕಂಥದ್ದು ಈ ಒಂದು ಏನಂತ ಹೇಳ್ತೀವಿ, ವಸ್ತುನಿಷ್ಠತೆಯ ಅಂಕ ನೀಡಿಕೆ. ಓಕೆ, ಒಬ್ಬರು ಅಥವಾ ಇನ್ನಿತರ ವ್ಯಕ್ತಿಗಳಿಂದ ಪರೀಕ್ಷಣದ ಅಂಕ ನೀಡಿಕೆಯು ಯಾವುದೇ ಸಂದರ್ಭದಲ್ಲಿ ಇವತ್ತು ಕೊಟ್ರೆ ಇವತ್ತು ಮಾಡ್ತಾರೆ, ಇನ್ನೊಂದು ತಾಸು ಬಿಟ್ರೆ ಇನ್ನೊಂದು ತಾಸು ಕೊಡಬಹುದು, ನಾಳೆ ಕೊಟ್ರೆ ನಾಳೆನೂ ಅದಕ್ಕೆ ಅಂಕಗಳನ್ನ ನೀಡ್ತಾರೆ. ಯು ಕ್ಯಾನ್ ಟೇಕ್ ಇಟ್ ಆಫ್ಟರ್ half an hour or 1 hour, or you can give it to some other evaluator and tomorrow and they will come out with their own result. But what that happened before with respect to the first evaluation, if it refers same scoring comes with respect to second evaluation, third evaluation, then there is no chance of error. So like this, the objectivity has to free from this chance of error. So ಈ ರೀತಿಯಾಗಿರ್ತಕ್ಕಂತಹ ಫಲಿತಾಂಶಗಳು ಒಂದೇ ರೀತಿಯಾಗಿ ಬರ್ತಾ ಇದಾವಲ್ಲ, ಇವುಗಳು ದೋಷ ಮುಕ್ತತೆಯಿಂದ ಹೊಂದಿರಬೇಕು. ಅವಾಗ ಏನಂತ ಹೇಳ್ತೀವಿ ನಾವು, ಆ ಪರೀಕ್ಷಣವು ವಸ್ತುನಿಷ್ಠವಾಗಿದೆ ಅಂತ ಹೇಳ್ತೀವಿ. A test be objective must necessarily so worded that only correct answer can be given to it. Understand my point? If this objectivity, you have to make it what has to be the correct answer. Think of it well in advance with the words. Understand my point? Necessarily so worded, must necessarily so worded that only correct answer can be given to it. ಅದಕ್ಕೆ ಉತ್ತರ ಏನ್ ಬರಬೇಕಾಗಿರ್ತೈತಿ ಅದೇ ಬಂದಿರ್ಬೇಕಾಗ್ತದೆ. ಅದಕ್ಕೆ ನಾವು ಈ ನೋಡ್ರಿ, ಫಾರ್ ಎಕ್ಸಾಂಪಲ್ ಅಬ್ಜೆಕ್ಟಿವ್ ಟೆಸ್ಟ್, ಫಿಲ್ ಇನ್ ದ ಬ್ಲಾಂಕ್ಸ್, ಅದಕ್ಕೆ ಮುಖ್ಯವಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು. ಓಕೆ, ಸೊ ಅಥವಾ ಎಸ್ ಆರ್ ನೋ ಟೈಪ್ ಅಂತೂ ಅತಿ ಹೆಚ್ಚು ಅಬ್ಜೆಕ್ಟಿವಿಟಿಯನ್ನು ಹೊಂದಿರ್ತೀವಿ. ಅಲ್ಲದೆ ಈ 2 ಅಂಕದ ಪ್ರಶ್ನೆಗಳು ಕೂಡ ವಸ್ತುನಿಷ್ಠತೆಯನ್ನು, ಆದರೆ ಎಸ್ಸೆ ಟೈಪ್ ಏನಿರ್ತೇವಲ್ಲ ಅವು ವಸ್ತುನಿಷ್ಠತೆಯನ್ನು ಹೊಂದಿರೋದು ಬಹಳಷ್ಟು ಅಲ್ಲಿ ತೊಂದರೆ ಆಗ್ತೈತಿ. ಮೌಲ್ಯಮಾಪಕರಿಗೆ ಎಲ್ಲಾ ಓದಿ ನಿರ್ಣಯ ಮಾಡಲು ಬಹಳಷ್ಟು ಕಷ್ಟ ಅನಿಸ್ತದೆ. It's very difficult that essay types of the test are not 100% objective. ಅವು 100% ಈ ಒಂದು ಪ್ರಬಂಧ ಮಾದರಿ ಪ್ರಶ್ನೆಗಳು ಇರೋದಕ್ಕೆ ಸಾಧ್ಯ ಇರುವುದಿಲ್ಲ. So therefore there will be chance of error will be more. Here and there they will definitely occur it and get entered into that essay type of the tests. Okay, in other words, the personal judgment of the individual who score the answer should not be a factor affecting the test score. ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. Whenever we are evaluating any kind of the script, our opinion should not enter into that. Whatever the answer is there, okay, key answer is there, or the rubrics given for the rubrics means what? It is a set of these scores which are splitted to accordingly logical arrangement. For first type of the what we call as the answer point, this marks will be given. Second type, third type, these type of the marks. In this way, marks will be splitted, okay, from beginning to end according to the certain expected points.
ಓಕೆ, ಕೆಲವೊಂದು ಪಾಯಿಂಟ್ಸ್ ಗಳು ಏನ್ ಬೇಕಾಗ್ತಲ್ಲ ಅದಕ್ಕನುಗುಣವಾಗಿ ಅದು ಇರ್ಬೇಕಾಗ್ತೈತಿ. ಇದು ಏನಂತ ಹೇಳ್ತೀವಿ, ಅಬ್ಜೆಕ್ಟಿವಿಟಿ ಆಫ್ ದಿ ಸ್ಕೋರಿಂಗ್ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಉತ್ತರಗಳು ಸಿಂಪಲ್ ಆಗಿರ್ಬೇಕಾಗ್ತೈತಿ, ನಿಖರವಾಗಿರ್ಬೇಕಾಗ್ತೈತಿ. ಸಿಂಪಲ್ ಅಂಡ್ ಪ್ರಿಸೈಸ್ ಮ್ಯಾನರ್ ಇಫ್ ದ ಸ್ಕೋರಿಂಗ್ ಪ್ರೊಸೀಜರ್ ಫಾಲೋಸ್. ಕರೆಕ್ಟ್ ಆಗಿರ್ಬೇಕು. ಯು ಹ್ಯಾವ್ ಟು ಫಾಲೋ ಇಟ್, ಬೀಂಗ್ ಎ ಟೀಚರ್, ಬೀಂಗ್ ಎ ಇವ್ಯಾಲ್ಯುಯೇಟರ್. Therefore, scoring procedure should be taken into considerations. We have to follow it systematically. ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. Next one is the objectivity of the test items. By item objectivity, we mean that the item must call for a definite single answer. Understood? ಈ ಒಂದು ವಸ್ತುನಿಷ್ಠ ಪರೀಕ್ಷಾಂಶಗಳು ಅಥವಾ ಪ್ರಶ್ನಾಂಶಗಳು, ಟೆಸ್ಟ್ ಐಟಮ್ಸ್ ಆರ್ ಕ್ವಶನ್ ಐಟಮ್ಸ್. ಅಂಡರ್ಸ್ಟುಡ್? ಪರೀಕ್ಷಾಂಶಗಳು ಆಗಿರ್ಬೋದು ಅಥವಾ ಪ್ರಶ್ನಾಂಶಗಳಾಗಿರ್ಬೋದು, ಅದು ನಿಖರವಾಗಿರ್ತಕ್ಕಂಥ ಒಂದೇ ಉತ್ತರವನ್ನ ಅವು ನೀಡಬೇಕು. ಅವಾಗ ನಿಮ್ಗೆ ಅಂಕ ನೀಡಕ್ಕೆ ಸರಳ ಆಗ್ತಾ ಹೋಗ್ತೈತಿ. ಸೊ ದಿಸ್ ಈಸ್ ಅಬೌಟ್ ದಿ ಅಬ್ಜೆಕ್ಟಿವಿಟಿ ಆಫ್ ದಿ ಟೆಸ್ಟ್. ಮೀನ್ಸ್ ಇಟ್ ಕಾಲ್ಸ್ ಫಾರ್ ಆಲ್ವೇಸ್ ದಿ ಡೆಫಿನಿಟ್ ಸಿಂಗಲ್ ಆನ್ಸರ್. If we give the more than different type of the answer, again dilemma will be arises in the mind of the evaluator. They definitely what will go according to the point. ಕೆಲವೊಂದು ಸಂದರ್ಭಗಳಲ್ಲಿ ಬೇರೆ ಬೇರೆ ಉತ್ತರಗಳನ್ನು ಬಳಸ್ಕೊಟ್ಬಿಟ್ರಪ್ಪ ಅಂತಂದ್ರೆ ಅವಾಗ ಆ ವಿದ್ಯಾರ್ಥಿಗೆ ಅಂಕ ನೀಡಿಕೆಯಲ್ಲಿ ವ್ಯತ್ಯಾಸ ಉಂಟಾಗ್ತಕ್ಕಂಥ ಸಾಧ್ಯತೆ ಇರ್ತೈತಿ. ವೆಲ್ ಕನ್ಸ್ಟ್ರಕ್ಟೆಡ್ ಟೆಸ್ಟ್ ಐಟಮ್ ಶುಡ್ ಲೀಡ್ themselves by one and only one interpretation by students who know the material involved. It means the test item should be free from ambiguity. ವಿದ್ಯಾರ್ಥಿಗಳು ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂತಿರ್ಬೇಕು. ಒಂದೇ ರೀತಿಯಾಗಿರ್ತಕ್ಕಂಥ, ನಾನು ಅರ್ಥ ಮಾಡಿಕೊಂಡ್ರು ಕೂಡ ಆ ಉತ್ತರ ಒಂದೇ ರೀತಿಯಾಗಿರ್ಬೇಕು. The interpretation by the students should be the same. So in that way you have to construct the test item. Understand my point? ಈ ರೀತಿಯಾಗಿ ನೀವು ಪರೀಕ್ಷೆ ಅಂದ್ರೆ ಅರ್ಥ ಯಾವಾಗಲೂ ಕೂಡ ಒಂದೇ ರೀತಿಯಾಗಿ ಬರಬೇಕು. A given test item should mean the same thing to all the students that the test maker intended to ask. That test item should be easily interpreted by the students in the same way. ಅಂದ್ರೆ ನೀವು ಪ್ರಶ್ನೆ ಕೇಳಿದ್ದು ಎಲ್ಲರೂ ಒಂದೇ ರೀತಿಯಾಗಿ ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಉತ್ತರವನ್ನು ಒಂದೇ ರೀತಿಯಾಗಿ ಬರೀತಾರೆ. Dual meaning sentences, items having more than one correct answer should not be included in the test as it makes the test subjective. ದ್ವಂದ್ವ ಅರ್ಥಗಳನ್ನ ಕೊಡ್ತಕ್ಕಂತಹ ಕೆಲವೊಂದು ವಾಕ್ಯಗಳು ಅಥವಾ ಪ್ರಶ್ನೆಗಳು ಅಥವಾ ಅಂಶಗಳು ಅದರಲ್ಲಿ ಕಂಡು ಬರಬಾರದು. ಆಯಾ ಸಂದರ್ಭದಲ್ಲಿ ಒಂದಕ್ಕಿಂತ ಹೆಚ್ಚು ಉತ್ತರಗಳನ್ನು ಕೊಟ್ರೆ ಅವಾಗೆ ಮೌಲ್ಯಮಾಪಕರಿಗೆ ಅಂಕಗಳ ನಿರ್ಣಯ ಮಾಡಲು ಬಹಳಷ್ಟು ಕಷ್ಟ ಆಗ್ತಿದೆ. With this one, my dear students, today we have covered about the aspects related to the objectivities.